ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಸರಿ, ಅದೆಲ್ಲ ಇರಲಿ. ಹಿಂದೆ ಒಂದು ದೊಡ್ಡ ಧ್ವಜಸ್ತಂಭ ಕಾಣುತ್ತಾ ಇದೆ. ಏನೆಂಬುದಾಗಿ ನೋಡುತ್ತೀರಾ? ಇದು ಗಲ್ಫ್ ರಾಷ್ಟ್ರಗಳಲ್ಲಿ ಓಮನ್ ಎಂಬಂಥ ದೇಶ. ಈ ಓಮನ್ ದೇಶದಲ್ಲಿ ಮಸ್ಕಟ್ ಎಂಬಂಥ ಒಂದು ಪಟ್ಟಣ, ಒಂದು ದೊಡ್ಡ ಪಟ್ಟಣ. ಈ ಪಟ್ಟಣದಲ್ಲಿಯೇ ಈ ದೊಡ್ಡ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಅವರ ದೇಶದ ಧ್ವಜವನ್ನು ಹಾರಿಸುತ್ತಾ ಇದ್ದಾರೆ. ಈ ಗಲ್ಫ್ ರಾಷ್ಟ್ರಗಳಲ್ಲಿ ಅನೇಕ ದೇಶಗಳು ಇದೆ ಅಲ್ಲ, ಅವುಗಳಲ್ಲಿ ಇದುವೇ ಎತ್ತರವಾದ ಧ್ವಜಸ್ತಂಭ ಎಂಬುದಾಗಿ ಹೇಳಲಾಗುತ್ತದೆ. ಇದನ್ನು ಅವರ ದೇಶದ ಹೆಮ್ಮೆ ಎಂಬುದಾಗಿ ಪರಿಗಣಿಸುತ್ತಾರೆ. ಒಂದೊಂದು ದೇಶಕ್ಕೂ ಒಂದೊಂದು ಧ್ವಜ ಇರುತ್ತದಲ್ಲವ, ಆ ಧ್ವಜ ಅದಕ್ಕೆ ಬಹಳ ಗೌರವವನ್ನು ಕೊಡಬೇಕು. ಅವರವರ ದೇಶದ ಧ್ವಜಕ್ಕೆ ಅವರು ಬಹಳ ಗೌರವವನ್ನು ಕೊಡುತ್ತಾರೆ. ಅದು ದೇಶಕ್ಕೆ ಕೊಡುವಂಥ ಗೌರವದ ಹಾಗೆ ನೋಡಿ. ಅದೇ ರೀತಿಯಾಗಿ ದೇವರು ನಮಗಾಗಿ ಧ್ವಜ ಎತ್ತುವರಂತೆ. ಶತ್ರು ಪ್ರವಾಹದಂತೆ ಬರುವಾಗ ಪವಿತ್ರಾತ್ಮನು ನಮಗೋಸ್ಕರ ಧ್ವಜ ಎತ್ತುವನಂತೆ. ಯಾವ ಧ್ವಜ? ಇವರು ನನ್ನ ಮಕ್ಕಳು, ಮುಟ್ಟಬಾರದು, ಹತ್ತಿರ ಬರಬೇಡ ಸೈತಾನನೇ ಎಂಬುದಾಗಿ ಧ್ವಜವನ್ನು ಎತ್ತಿ ದೇವರು ಕಾಪಾಡುವರು. ಆ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಾಗ ನೋಡಿರಿ, ಅಲ್ಲಿ ಹೋಗಿ ಧ್ವಜವನ್ನು ನೆಡುವರು. ಕ್ರೀಡೆಗಳಲ್ಲಿ ನೋಡಿರಿ, ಒಲಿಂಪಿಕ್ ಕ್ರೀಡೆಯಲ್ಲಿ ಗೆಲ್ಲುವಾಗ ಅವರು ಆ ದೇಶದ ಧ್ವಜವನ್ನು ಹೊತ್ತುಕೊಂಡು ಹೋಗುವರು. ಅವರು ಗೆದ್ದ ಕೂಡಲೇ ಆ ಧ್ವಜವನ್ನು ಅವರಿಗೆ ಹೊದಿಸಲಾಗುವುದು. ಆ ಧ್ವಜವನ್ನು ತೋರಿಸಿ ಅವರು ಬಹಳ ಹೆಮ್ಮೆಯಿಂದ ಸಂತೋಷ ಪಡುವರು. ಅದೇ ರೀತಿಯಾಗಿ ನಮ್ಮ ಮೇಲೆ ದೇವರು ತನ್ನ ಧ್ವಜವನ್ನು ಹೊದಿಸಿ ನಮ್ಮನ್ನು ಕಾಪಾಡುತ್ತಾನೆ, ಸಂತೋಷ ಪಡುತ್ತಾನೆ. ಎಷ್ಟು ಅದ್ಭುತವಾದ ದೇವರಲ್ಲವ! ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದುಕೊಳ್ಳುತ್ತೀರಾ? ಸತ್ಯವೇದದಲ್ಲಿ ಕೀರ್ತನೆಗಳು 85ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು, ನಿಮಗೆ ಮಾತು ಕೊಡುತ್ತಾರೆ. ಯಾವುದೋ ಒಂದು ಮೇಲನ್ನು ಎದುರು ನೋಡುತ್ತಾ ಇದ್ದೀರಾ? ಕೇಡುತ್ತಾನೆ ನಡೆಯುತ್ತಾ ಇದೆ ಅಂದುಕೊಳ್ಳುತ್ತೀರಾ? ಇಲ್ಲ, ದೇವರು ಎಂದಿಗೂ ಕೂಡ ಕೇಡನ್ನು ಮಾಡುವುದಿಲ್ಲ. ಆತನು ಹಿತವನ್ನು ಮಾಡುವವನು. ನಿಮ್ಮ ಜೀವಿತದಲ್ಲಿ ನಡೆಯುವುದೆಲ್ಲವೂ ಕೂಡ ಹಿತಕ್ಕಾಗಿಯೇ. ಅಂತ್ಯ ಒಳ್ಳೆಯದಾಗಿಯೇ ಇರುತ್ತದೆ. ಆತನು ಒಳ್ಳೆಯದನ್ನೇ ನಿಮಗೆ ಅನುಗ್ರಹಿಸುವನು. ಆದ್ದರಿಂದ ಸೋತು ಹೋಗದೆ, ಕರ್ತನು ನನಗೆ ಒಳ್ಳೆಯದನ್ನು ಅನುಗ್ರಹಿಸುತ್ತಾನೆ, ಮಾತು ಕೊಟ್ಟಿದ್ದಾನೆ. ಕೆಲಸವಾಗಿದ್ದರೂ ಕೂಡ, ಬಿಸ್ನೆಸ್ ಆಗಿದ್ದರೂ ಕೂಡ, ವಿವಾಹದ ಕಾರ್ಯವಾಗಿದ್ದರೂ ಕೂಡ, ಒಂದು ವಸ್ತುವಾಗಿದ್ದರೂ ಕೂಡ, ಒಂದು ಮನೆಯಾಗಿದ್ದರೂ ಕೂಡ, ಒಂದು ಸೇವೆಯ ಕಾರ್ಯವಾಗಿದ್ದರೂ ಕೂಡ, ಏನೇ ಆಗಿದ್ದರೂ ಕರ್ತನು ನನಗೆ ಒಳ್ಳೆಯದನ್ನೇ ಕೊಡುತ್ತಾನೆ. ನನಗೆ ಮಾತು ಕೊಟ್ಟಿದ್ದಾನೆ. ಆತನು ಒಳ್ಳೆಯವನು, ನನಗೆ ಒಳ್ಳೆಯದನ್ನು ಮಾಡುತ್ತಾನೆ. ನನಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಆತನು ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟಿದ್ದಾನಲ್ಲ, ಮತ್ತೆ ಹೇಗೆ ಕೆಟ್ಟದನ್ನು ಮಾಡುವನು? ಸೈತಾನನೇ ಕೇಡನ್ನು ಬರಮಾಡುವವನು. ಅವನ ಕೇಡುಗಳನ್ನು ಕೂಡ ದೇವರು ಒಳ್ಳೆಯದಾಗಿ ಮಾರ್ಪಡಿಸುವರು. ನೀವು ನಂಬುತ್ತೀರಾ? ಹಾಗಾದರೆ ಹೇಳಿರಿ, ದೇವರೇ, ನೀವು ಯಾವಾಗಲೂ ಕೂಡ ನನಗೆ ಒಳ್ಳೆಯದನ್ನೇ ಮಾಡುತ್ತೀರಿ, ಇದರೊಳಗೂ ಕೂಡ ನನಗೆ ಒಳ್ಳೆಯದನ್ನೇ ಇಟ್ಟಿದ್ದೀರಿ. ನೀವು ಒಳ್ಳೆಯದನ್ನು ನನಗೆ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.